ಡೇ 5 ಆಫ್ ಹನುಮಾನ್ ಚಾಲೀಸ ಸಂಕಲ್ಪ. ಪೂಜೆಗೆ ಕುತ್ಕೊಳ್ಳೋ ಮೊದಲು ನೀವು ಒಂದು ಬೆಡ್ ಸ್ಪ್ರೆಡ್ ಅಥವಾ ಬೆಡ್ಶೀಟ್ನ ಹಾಕ್ಕೊಂಡು ಕುತ್ಕೊಳ್ಬಹುದು, ಅಥವಾ ಮಣೆ ಏನಾದರೂ ಹಾಕ್ಕೊಂಡು ಒಟ್ಟಿನಲ್ಲಿ ಕುತ್ಕೊಂಡು ಪೂಜೆನ ಮಾಡಿ. ಹೆಣ್ಮಕ್ಳು ಏನಾದರೂ ಈ ಸಂಕಲ್ಪ ಮಾಡಬೇಕು ಅಂತ ಅನ್ಕೊಳ್ಳೋದಾದ್ರೆ ದಯವಿಟ್ಟು ನಿಮ್ಮ ಪೀರಿಯಡ್ಸ್ ಡೇಟ್ನ ಚೆಕ್ ಮಾಡಿಕೊಂಡು ಪೂಜೆನ ಸಂಕಲ್ಪನ ಸ್ಟಾರ್ಟ್ ಮಾಡಿ. ಬಿಕಾಸ್ ಈ ಸಂಕಲ್ಪ ಮಾಡುವಾಗ ನಿಮಗೆ ಎನರ್ಜಿ ಚೆನ್ನಾಗಿರಬೇಕು, ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು. ಆಗ ಮಾತ್ರ ಇದನ್ನ ಕಂಪ್ಲೀಟ್ ಆಗಿ ನೀವು ಒಂದು ಖುಷಿಯಿಂದ ಮಾಡೋದಕ್ಕೆ ಸಾಧ್ಯ. ಇಫ್ ಇನ್ ಕೇಸ್ ಮಧ್ಯದಲ್ಲಿ ಪೀರಿಯಡ್ಸ್ ಆಗಿ ಬ್ರೇಕ್ ಆದರೆ ಮತ್ತೆ ನೀವು ರೀಸ್ಟಾರ್ಟ್ ಮಾಡಬೇಕಾಗತ್ತೆ. ನಂಗೆ ಸುಮಾರು ಕ್ವೆಶನ್ಸು, ಸುಮಾರು ಕಮೆಂಟ್ಸ್ ಬಂದಿರೋದು ಏನಂತ ಹೇಳಿದ್ರೆ, ಇಫ್ ಇನ್ ಕೇಸ್ ಮಧ್ಯದಲ್ಲಿ ಪೀರಿಯಡ್ಸ್ ಆದರೆ ಏನು ಮಾಡಬೇಕು ಅಂತ. ಮಧ್ಯದಲ್ಲಿ ಪೀರಿಯಡ್ಸ್ ಆದರೆ ನೀವು ರೆಸ್ಟ್ ತಗೊಂಡು ಮತ್ತೆ ರೀಸ್ಟಾರ್ಟ್ ಮಾಡಬೇಕಾಗತ್ತೆ ಈ ಸಂಕಲ್ಪನ. ಬಿಕಾಸ್ ಅದು ಇನ್ಕಂಪ್ಲೀಟ್ ಆಗಿರುತ್ತಲ್ವಾ, ಹಾಗಾಗಿ ನಂಬಿಕೆ ಇಟ್ಟು ಈ ಸಂಕಲ್ಪನ ಮಾಡ್ಕೊಳ್ಳಿ. ಡೌಟಲ್ಲಿ ಸಂಕಲ್ಪನ ಸ್ಟಾರ್ಟ್ ಮಾಡಬೇಡಿ.